ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ನಾನು ಪ್ರಶಾಂತು ಲೀಗಲಿ ಏನಾಗಬಹುದು, ಪೊಲಿಟಿಕಲಿ ಏನಾಗಬಹುದು ಅಂತ ಮಾತಾಡಿದ್ವಿ. ಪೊಲಿಟಿಕಲಿ ಅಂತ ಬಂದಾಗ ಮೂಡ ಹಗರಣದ ವಿಷಯದಲ್ಲಿ ಸಿದ್ದರಾಮಯ್ಯನವರ ಬಣದಲ್ಲಿ, ಅವರ ಪಾಳಯದಲ್ಲಿ ಆಗ್ತಾ ಇರುವ ಚರ್ಚೆ ಏನು ಮೂಡಿದೆ ಅದರ ಬಗ್ಗೆ ತಿಳ್ಕೋಬೇಕು. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಮಂತ್ರಿ ಪರಿಷತ್ತು, ಸಚಿವ ಸಂಪುಟನೋ ಏನೋ ಒಂದು ನಿರ್ಣಯ ಅಂಗೀಕರಿಸಿದೆ. ರಾಜ್ಯಪಾಲರು ಈ ನೋಟಿಸನ್ನು ವಾಪಸ್ ತಗೊಳ್ಬೇಕು. ಈ ನಿರ್ಣಯವನ್ನು ಒಪ್ಕೊಂಡು ರಾಜ್ಯಪಾಲರು ನೋಟಿಸನ್ನು ವಾಪಸ್ ತಗೊಂಡು ಬಿಡ್ತಾರೆ ಅನ್ನುವ ನಂಬಿಕೆ ಇಟ್ಕೊಂಡಿರುವಷ್ಟು ಅಮಾಯಕರು ಯಾರೂ ಅಲ್ಲಿಲ್ಲ ಅನ್ಕೊಳ್ತೀನಿ. ಅದು ಆಗ ಮಾತಲ್ಲ. ಅದು ಸುಮ್ಮನೆ ಏನೋ ಒಂದು ಪೊಲಿಟಿಕಲ್ ಮೆಸೇಜ್ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. ಇದರಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಪಾಸಿಬಿಲಿಟಿ 99% ಇದೆ. ಮುಂದೇನಂಗಿದ್ರೆ ಈಗಾಗಲೇ ಸಿದ್ದರಾಮಯ್ಯನವರು ಹೋಗಿ ಅಭಿಷೇಕ್ ಮನು ಸಿಂಘ್ವಿ ಅವ್ರ ಜೊತೆ ವಿವರವಾಗಿ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಅವರ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಕೂಡ ಹೋಗಿದ್ರಂತೆ. ಏನು ವಾಟ್ ಈಸ್ ದ ಥಾಟ್ ಪ್ರಾಸೆಸ್, ವಾಟ್ ಈಸ್ ದ ಮೂಡ್? ಎಸ್ ಅಜಿತ್, ಕಾನೂನು ಪರಿಮಿತಿಯೊಳಗೆ ಆಗ್ತಕ್ಕಂಥ ಬೆಳವಣಿಗೆ ಒಂದು ಕಡೆ ಆದರೆ ರಾಜ್ಯಪಾಲರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ಅವರು ಮತ್ತೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಇನ್ನೊಂದು ನೋಟಿಸ್ ಕೊಡ್ತಾರಾ ಅಥವಾ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡ್ತಾರೆ, ಇವೆಲ್ಲವೂ ಕೂಡ ಸಹಜವಾದ ಚರ್ಚೆಗಳಿದೆ. ಆದರೆ ಇದು ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ. ಮುಖ್ಯಮಂತ್ರಿಗಳು ತಾನು ಕ್ಲೀನ್ ಇಮೇಜ್ ಇದೆ, ರಾಜಕಾರಣದಲ್ಲಿ 40 ವರ್ಷ ರಾಜಕಾರಣದಲ್ಲಿದ್ದೇನೆ, ನನಗೆ ಯಾವುದೇ ರೀತಿಯ ಭ್ರಷ್ಟಾಚಾರದ ಆರೋಪಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಮತ್ತು ಒಂದೊಮ್ಮೆ ಆ ರೀತಿಯ ಗಂಭೀರ ಸ್ವರೂಪದ ಪ್ರಕರಣಗಳ ನನ್ನ ಮೇಲೆ ಇದ್ರೆ ತೋರಿಸಿ ಚಾಲೆಂಜ್ ಮಾಡಿರ್ತಕ್ಕಂಥ 10 ಉದಾಹರಣೆಗಳಿದೆ. ಹಾಗಾಗಿ ಈ ಪ್ರಕರಣ ಸಹಜವಾಗಿ ಇಡೀ ಅಂದ್ರೆ ಮುಖ್ಯಮಂತ್ರಿಗಳ ರಾಜಕೀಯ ಜೀವನದ ಬಹಳ ದೊಡ್ಡ ಸಂಕಷ್ಟದ ಪ್ರಕರಣ ಅಂದ್ರೂ ಕೂಡ ತಪ್ಪಾಗಲಾರದು. ಈ ಹಿಂದೆ ಪ್ರತಿಪಕ್ಷ ನಾಯಕರಾಗಿದ್ದಂಥ ಜಗದೀಶ್ ಶೆಟ್ಟರ್ ಅವರು ಪ್ರಸ್ತಾಪ ಮಾಡಿದಂಥ ರೀಡು ಪ್ರಕರಣದಲ್ಲಿ ಸಹಜವಾಗಿ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯ ಮೇಲೆ ಆರೋಪಗಳು ಬಂತು, ವಾಗ್ದಾಳಿಗಳಾಯಿತು, ಹೋರಾಟಗಳು ಕೂಡ ಆಯಿತು. ಆವಾಗ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ಒಂದು ಆಯೋಗ ರಚನೆ ಮಾಡಲಾಯಿತು. ಆ ವರದಿ ಪಡೆದುಕೊಂಡ ಸರ್ಕಾರ ಉರುಳಿ ಹೊಸ ಸರ್ಕಾರ ಬಿಜೆಪಿ ಸರ್ಕಾರ ಬಂದರೂ ಕೂಡ ಅದನ್ನು ಜಾರಿ ಮಾಡ್ತಕ್ಕ ಶಿಫಾರಸುಗಳು ಜಾರಿ ಮಾಡೋ ಪ್ರಯತ್ನಗಳಾಗಿಲ್ಲ. ಮತ್ತೊಂದು ಸರ್ಕಾರ ಕೂಡ ಈಗ ಬಂದಿದೆ. ಈಗ ಮುಖ್ಯಮಂತ್ರಿ ಸಹಜವಾಗಿ ಮತ್ತೊಂದು ಪ್ರಕರಣದಲ್ಲಿ ಸಿಲುಕಿದ್ದಾರೆ. ಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣ ಸಿಲುಕಿದ್ದ ಹಾಗೇನೆ ಸಹಜವಾಗಿ ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಎಲ್ಲ ಸಚಿವರನ್ನ ಕರೆಸಿಕೊಂಡು ನನಗೆ ಹೈಕಮಾಂಡ್ ಬೆಂಬಲ ಇದೆ, ಹೈಕಮಾಂಡ್ ಪರವಾಗಿ ನಿಲ್ಲತ್ತೆ, ರಾಜಕೀಯವಾಗಿ ದೇಶ ಮಟ್ಟದಲ್ಲಿ ನಡೀತಿರ್ತಕ್ಕಂಥ ಕೆಲವೊಂದು ಬೆಳವಣಿಗೆಯ ಕಾರಣಕ್ಕಾಗಿ ನನ್ನ ಮೇಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥದ್ದು ಗಂಭೀರ ಸ್ವರೂಪದ ಆರೋಪಗಳು ಕೇಳಿ ಬಂದಿದೆ. ಆದರೆ ಇವೆಲ್ಲವನ್ನೂ ಕೂಡ ಹೈಕಮಾಂಡ್ ತಿಳಿಸಿದ್ದೇನೆ, ಹೈಕಮಾಂಡ್ ಜೊತೆಗೆ ಇರುತ್ತೆ ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಎಲ್ಲ ಸಚಿವರಿಗೆ ಹೇಳಿದ್ದಾರೆ. ಬೆಳಗ್ಗೆ ಪೇಪರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಸ್ವಲ್ಪ ಭಾವುಕರು ಆದ್ರಂತೆ ಸಿದ್ದರಾಮಯ್ಯನವರು. ಎಸ್, ಸಭೆಯ ಆರಂಭದಲ್ಲಿ ಇಡೀ ಪ್ರಕರಣ ವಿವರಿಸುವ ಸಂದರ್ಭದಲ್ಲಿ ಅವರು ಕ್ಯಾಸುವಲ್ ಆಗಿ ಇರಲಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಎಲ್ಲಾ ಸಚಿವರುಗಳು ಕೂಡ ಇದ್ರು, ಅವ್ರ ಜೊತೆ ಮಾತಾಡುವ ಸಂದರ್ಭದಲ್ಲಿ ಇಡೀ ಪ್ರಕರಣ ವಿವರಿಸಿದ್ದಾರೆ. ಪ್ರಕರಣಗಳನ್ನ ವಿವರಿಸುವ ಸಂದರ್ಭದಲ್ಲಿ ಅವರು ಯಾವುದೇ ಒಂದು ಸಬ್ಜೆಕ್ಟ್ ಅನ್ನು ವಿವರಿಸುವಾಗ ಸಿದ್ದರಾಮಯ್ಯ ಕ್ಯಾಸುವಲ್ ಆಗಿರ್ತಾರೋ ಆ ರೀತಿ ಇರಲಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಆದರೆ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ರಾಜಕೀಯವಾಗಿ ಸಿದ್ದರಾಮಯ್ಯವ್ರಿಗೆ ಏನಾಗುತ್ತೆ ಅಂತಕ್ಕಂಥ ಗಂಭೀರವಾದ ಚರ್ಚೆಗಳಿದೆ. ಅಂದ್ರೆ ಒಂದೊಮ್ಮೆ ಏನಾದರೂ ಕೂಡ ಪ್ರಾಸಿಕ್ಯೂಷನ್ ಅವಕಾಶ ಕೊಟ್ಟರೆ ಇದನ್ನ ನಿಜವಾಗ್ಲೂ ಕೂಡ ಎದುರಿಸೋ ಜೊತೆಗೆ ರಾಜಕೀಯವಾಗಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಥವಾ ತೆಗೆದುಕೊಳ್ಳಬಹುದು ಅಂತಕ್ಕಂಥ ಸಹಜವಾದ ಕುತೂಹಲ ಇದೆ. ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥ ಎಲ್ಲ ಸಚಿವರು ಕೂಡ ಸಿದ್ದರಾಮಯ್ಯ ಜೊತೆಗಿದ್ದಾರೆ ಅಂತಕ್ಕಂಥ ಭಾವನೆ ಇಲ್ಲ. ಅದರದೇ ಆಗಿರ್ತಕ್ಕಂಥ ಕಾರಣಗಳಿಗೋಸ್ಕರ ಬೇರೆ ಬೇರೆ ರೀತಿಯಾಗಿರುವಂಥ ಗುಂಪುಗಳಲ್ಲಿ ಗುರುಸ್ಕೊಂಡಿರ್ತಕ್ಕ ಸಚಿವರ ಗುಂಪು ಕೂಡ ಇದೆ. ಸೊ ಹಾಗಾಗಿ ಒಟ್ಟಾರೆ ಡೆವಲಪ್ಮೆಂಟ್ಗಳನ್ನು ಯಾರು ಹೇಗೆ ತೆಗೆದುಕೊಳ್ತಾರೆ, ಯಾವ ರೀತಿಯ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆಗಳಿದೆ ಎಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡ್ತಕ್ಕಂಥ ಮತ್ತು ಎಲ್ಲ ಪ್ರಯತ್ನಗಳನ್ನು ಮಾಡುವಂಥ ಅವಕಾಶಗಳಿದೆ ಅಂತಕ್ಕಂಥದ್ದು ಸಿದ್ದರಾಮಯ್ಯವ್ರಿಗೆ ಕೂಡ ಗೊತ್ತು ಮತ್ತು ಸಿದ್ದರಾಮಯ್ಯ ಜೊತೆಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ಕೂಡ ಗೊತ್ತು. ಹಾಗಾಗಿ ಸಿದ್ದರಾಮಯ್ಯವ್ರನ್ನ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಗಟ್ಟಿಯಾಗಿ ನಡೀತಾ ಇದೆ. ಆ ಕಾರಣಕ್ಕಾಗಿಯೇ ದೆಹಲಿಯಿಂದ ವಾಪಸ್ ಆದಂಥ ಸಿದ್ದರಾಮಯ್ಯನವರು ಜಾರ್ಜ್ ಅವರ ನಿವಾಸದಲ್ಲಿ ತಡರಾತ್ರಿವರೆಗೂ ಕೂಡ ಸಭೆಯನ್ನು ಮಾಡ್ತಾರೆ. ಸಭೆಯನ್ನು ಮಾಡಿ ಆಪ್ತ ಚರ್ಚೆಯನ್ನು ಮಾಡ್ತಾರೆ. ತಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸೇರಿದಾಗೆ ಕೆಲ ಆಪ್ತ ಚರ್ಚೆಯನ್ನು ಸುದೀರ್ಘ ತಡರಾತ್ರಿವರೆಗೂ ಕೂಡ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಬಂದ ನಂತರದಲ್ಲಿ ಅವರು ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿರ್ತಕ್ಕಂಥದ್ದು. ಸಿದ್ದರಾಮಯ್ಯವರು ಆಗ್ತಕ್ಕಂಥ ಎಲ್ಲ ಬೆಳವಣಿಗೆ ಬಗ್ಗೆ ಕೂಡ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯಗಳು ಅವರಿಗಿದೆ, ಅವರಿಗೆ ಜ್ಞಾನವೂ ಕೂಡ ಇದೆ. ಹಾಗಾಗಿ ಇರ್ತಕ್ಕಂಥ ಸನ್ನಿವೇಶವನ್ನು ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು JDS ಇದೇ ವಿಚಾರ ಸಂಬಂಧಪಟ್ಟಾಗಿ ಒಂದು ಪ್ಯಾರಲಲ್ ಆಗಿ ಪಾದಯಾತ್ರೆ ಕೂಡ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಸಬ್ಜೆಕ್ಟು ಜನರ ಬಳಿಗೆ ಹೋಗುವಾಗ ಅತ್ಯಂತ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಸಹಜವಾಗಿಯೇ ಸಿದ್ದರಾಮಯ್ಯವ್ರಿಗೆ ಇರ್ತಕ್ಕಂಥ ಇಮೇಜ್ ಏನಿದೆ ಆ ಇಮೇಜ್ಗೆ ಧಕ್ಕೆ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಾನು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಮಾಡಿಲ್ಲ, ಭ್ರಷ್ಟಾಚಾರ ರಹಿತವಾಗಿ ಸರ್ಕಾರ ಮಾಡಿದ್ದೇನೆ, 40 ವರ್ಷಗಳ ಕಾಲಕ್ಕೆ ಕ್ಲೀನ್ ಇಮೇಜ್ ಇಟ್ಕೊಂಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರೋ ಸಿದ್ದರಾಮಯ್ಯರಿಗೆ ಈಗಿನ ಬೆಳವಣಿಗೆ ದೊಡ್ಡ ಮಟ್ಟದ ಒಂದು ಸಂಕಷ್ಟವನ್ನು ತಂದು ಕೊಟ್ಟಿದೆ. ಹಾಗಾಗಿ ಅದನ್ನು ಬಚಾವಾಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯರ ಬೆನ್ನಿಗೆ ನಿಂತಿದ್ದೇ ಆದರೆ
ತಮ್ಮ ಸ್ಥಾನಕ್ಕೆ ಯಾವುದೇ ಚ್ಯುತಿ ಬರಲ್ಲ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಗೊತ್ತಿದೆ. ಒಂದಮೇನಾದರೂ ಕೂಡ ಪ್ರಕರಣ ಸ್ವರೂಪ ಭಿನ್ನವಾಗ್ತಾ ಹೋದರೆ, ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಹೋದರೆ, ಹೈಕಮಾಂಡ್ ತಮ್ಮ ಬೆನ್ನಿಗೆ ನಿಲ್ಲದೇ ಇದ್ರೆ ನಿಶ್ಚಯವಾಗಿಯೂ ಕೂಡ ಸಿದ್ದರಾಮಯ್ಯ ತಮ್ಮ ಸ್ಥಾನವನ್ನು ಬಿಡಬೇಕಾಗತ್ತೆ ಅಂತ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಸಿದ್ದರಾಮಯ್ಯ ಪಾಳದಲ್ಲಿರ್ತಕ್ಕಂಥ ಎಲ್ಲ ನಾಯಕರ ಅಭಿಪ್ರಾಯ. ಹಾಗಾಗಿ ಮುಂದಿನ ಕೆಲ ದಿನಗಳ ಕಾಲ ಯಾವ ರೀತಿಯ ಬೆಳವಣಿಗೆಗಳು ಆಗುತ್ತೆ ಅವೆಲ್ಲವನ್ನೂ ಕೂಡ ನೋಡ್ತಕ್ಕಂಥ ನಿಟ್ಟಲ್ಲಿ ಪ್ರಯತ್ನಗಳು ಕೂಡ ಸಾಗಿದೆ. ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲೂ ಕೂಡ ಅದೇ ರೀತಿ ಚರ್ಚೆ ಆಗಿದೆ ಮತ್ತು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ವಿಸ್ತೃತವಾಗಿ ಈ ಬಗ್ಗೆ ಚರ್ಚೆ ಕೂಡ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ನಿಜವಾಗಲೂ ಕೂಡ ಹೈಕಮಾಂಡ್ ಕೊಟ್ಟ ಭರವಸೆಯಂತೆ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಲ್ಲತ್ತಾ ಅಥವಾ ಸಿಚುವೇಶನ್ ಲಾಭ ಪಡೆದುಕೊಂಡು ಅಧಿಕಾರ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಸಂಪುಟದ ಒಳಗಡೆ ಇರತಕ್ಕಂಥ ನಾಯಕರುಗಳು ಮಾಡ್ತಾರಾ ಅಥವಾ ದಲಿತ ಕಾರ್ಡ್ ಮತ್ತೆ ಪ್ಲೇ ಆಗತ್ತಾ ಅಥವಾ DCM ಪರವಾಗಿರ್ತಕ್ಕಂಥ ದೊಡ್ಡ ಅಲೆ ಸೃಷ್ಟಿ ಆಗತ್ತಾ, ಇವೆಲ್ಲವೂ ಸಹಜವಾಗಿರ್ತಕ್ಕಂಥ ಚರ್ಚೆಗಳು ಈಗ ನಡೀತಾ ಇರುವಂಥದ್ದು. ಅಜಿತ್, ಎಸ್, ಇದಕ್ಕೆ ಆ್ಯಡ್ ಮಾಡೋದಕ್ಕೆ ಪ್ರಶಾಂತ್ ನಾಥ್ ಅವ್ರನ್ನ ನಾನು ಕೇಳ್ಕೊತೀನಿ. ಪ್ರಶಾಂತ್, ಏನು ಪೊಲಿಟಿಕಲಿ ಡಿಸ್ಕಷನ್ಸು? ಅದಿತ್ತು ನೋಡಿ, ಒಂದು ವೇಳೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರು ಅಂತ ಅನ್ಕೋಣ. ಈಗ ಇಡೀ ಪ್ರಕರಣದಲ್ಲಿ ಕಾಂಗ್ರೆಸ್ನ ಆಂತರಿಕ ರಾಜಕಾರಣ ಬಿಟ್ಟರೆ ಬಾಹ್ಯ ಇರತಕ್ಕಂಥದ್ದು ರಾಜ್ಯಪಾಲರ ಬಳಿ ಮಾತ್ರ. ಹೌದು. BJP JDSನ ಪಾದಯಾತ್ರೆ ಪಾಲಿಟಿಕಲಿ ಅವ್ರದ್ದೊಂದು ನರೇಟಿವ್ ಬಿಲ್ಡ್ ಮಾಡುತ್ತೆ ಹೊರತು ಇಡೀ ಪ್ರಕರಣಕ್ಕೂ ಅದಕ್ಕೇನು ಸಂಬಂಧ ಇಲ್ಲ. ಕರೆಕ್ಟ್. ರಾಜ್ಯಪಾಲರ ನಿರ್ಣಯ ಒಂದು ವೇಳೆ ಪ್ರಾಸಿಕ್ಯೂಷನ್ ಆಯಿತು ಅಂತ ಅನ್ಕೋಣ. ಆಗ ನನಗನ್ಸುತ್ತೆ ಅಜಿತ್, ಪಾದಯಾತ್ರೆ ಮಂತ್ರಿ ಪರಿಷತ್ನ ನಿರ್ಣಯದಂತೆ. ಯಾವುದು ಮಂತ್ರಿ ಪರಿಷದೇ ನಿರ್ಣಯ ಅಂಗೀಕರಿಸ್ತಲ್ಲ, ಹಂಗೆ ಆ ಪಾದಯಾತ್ರೆ ಅಂತ. ಇದು ಪೊಲಿಟಿಕಲ್ ಮೆಸೇಜಿಂಗು, ಅದು ಪೊಲಿಟಿಕಲ್ ಒಂದದು ಪೋಸ್ಚರಿಂಗ್ ಅಂತ ಅನ್ಕೋಣ. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟರೆ ಕುತೂಹಲ ಇರ್ತಕ್ಕಂಥದ್ದು BJP ಏನು ಮಾಡುತ್ತೆ, JDS ಏನು ಮಾಡುತ್ತೆ, ರಾಜ್ಯಪಾಲ ಅದೆಲ್ಲ ಕಾಂಗ್ರೆಸ್ನ ಆಂತರಿಕ ರಾಜಕಾರಣ. ಯಾಕಂದರೆ ಸಿದ್ದರಾಮಯ್ಯನವರು ಒಂದು ರಾಷ್ಟ್ರೀಯ ಪಕ್ಷದಲ್ಲಿದ್ದಾರೆ. ಕೇಜ್ರಿವಾಲ್ರದ್ದು ಅವ್ರದೇ ಪಾರ್ಟಿ, ಅದು ಹೌದು. ಹೇಮಂತ್ ಸೊರೇನ್ರದ್ದು ಅವ್ರದೇ ಪಾರ್ಟಿ. ಯಾರನ್ನೋ ನೇಮಿಸಿದ್ರು, ಜೈಲಿಂದ ಹೊರಗೆ ಬಂದರು ಮತ್ತು ಮುಖ್ಯಮಂತ್ರಿ ಆದರು. ಕೇಜ್ರಿವಾಲ್ ಜೈಲಿನಲ್ಲಿ ಕುಳಿತುಕೊಂಡು ಮುಖ್ಯಮಂತ್ರಿ ಆಗಿದ್ದಾರೆ. ಕಾಂಗ್ರೆಸ್ ಮೋದಿ ಸರ್ಕಾರದ ವಿರುದ್ಧ ಒಂದು ಅಗ್ರೆಸಿವ್ ಪೋಸ್ಚರಿಂಗ್ ಅನ್ನು ತೆಗೆದುಕೊಳ್ತಾ ಇದೆ. ಇಟ್ಸ್ ಎ ನ್ಯಾಷನಲ್ ಪಾರ್ಟಿ. ಹೌದು. ಹಾಗಿರುವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಪ್ರಕರಣ ದಾಖಲಾದರೆ ಮೊದಲಿನ ಒಂದು ತಿಂಗಳು ಹೈಕಮಾಂಡ್ ಜೊತೆಗೆ ನಿಲ್ಬೋದು. ನಿನ್ನೆ DK ಶಿವಕುಮಾರರ ಪತ್ರಿಕಾಗೋಷ್ಠಿಗೂ 2011ರ ಅನಂತಕುಮಾರ್ ಅವರ ಪತ್ರಿಕಾಗೋಷ್ಠಿಗೂ ಏನೂ ವ್ಯತ್ಯಾಸ ಇರಲಿಲ್ಲ. ಅವರು ಆಗ ಮುಖ್ಯಮಂತ್ರಿ ಆಗಬೇಕಂದ್ರಿದ್ರು, ಇವರು ಈಗ ಮುಖ್ಯಮಂತ್ರಿ ಆಗಬೇಕು ಅಂತಿದ್ದಾರೆ. ಸೊ ಯು ಜಸ್ಟ್ ಟೇಕ್ ಇಟ್ ಆಸ್ ಎ ಪೋಸ್ಚರಿಂಗ್. ಅವರೇನೋ ಬಹಳ ಜೊತೆಗೆ ಬಂದು ನಿಂತು ಹೋರಾಡ್ತಾರೆ ಅಂತಕ್ಕಂಥದ್ದಿಲ್ಲ. ಸಿದ್ದರಾಮಯ್ಯನವರನ್ನು ನಾವು ಹಿಂದಿದ್ದೀವಿ ಅಂತಕ್ಕಂಥದ್ದನ್ನ ಹೇಳ್ತಿದ್ದಾರೆ ಅಷ್ಟೇ. ಆದರೆ ಈ ಪ್ರಕರಣ ಬೈ ಚಾನ್ಸ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಹೈಕೋರ್ಟ್ ಸ್ಟೇ ಕೊಡಲಿಲ್ಲ ಅಂತ ಅನ್ಕೋಣ. ಓಕೆ, ಅಬ್ರಹಾಂ ವಿಲ್ ಅಪ್ರೋಚ್ ಅ ಕೋರ್ಟ್. ಹೌದು, ಸ್ಯಾಂಕ್ಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಪ್ರಕರಣ ಕೋರ್ಟ್ಗೆ ಹೋಗ್ತಾರೆ. ಆಗ ಅಬ್ರಹಾಂ ಹೈಕೋರ್ಟ್ಗೂ ಕೂಡ ಹೋಗ್ಲಿಕ್ಕೆ ಅವಕಾಶ ಇದೆ. ಅಬ್ರಾಮ್ ಹೋಗಿ ಹೇಳ್ತಾರೆ, ನೋಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರು ರಾಜೀನಾಮೆ ಕೊಡ್ತಾ ಇಲ್ಲ, ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ, ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಹೇಗೆ ನಡೆಯುತ್ತೆ ಅಂತಕ್ಕಂಥ ಒಂದು ಚರ್ಚೆ ಬರುತ್ತೆ. ಕರೆಕ್ಟ್. ಆಗ ಅಂದರೆ ನಾನು ಹೇಳೋದು ಇಟ್ಸ್ ಆಲ್ ಇಫ್ಸ್ ಆ್ಯಂಡ್ ಬಟ್ಸ್ ಅಲ್ಲೇ ಇರೋದೀಗ. ಹೈಕೋರ್ಟ್ ಏನಾದರೂ CBI ಕೊಟ್ಟು, ಸುಪ್ರೀಂ ಕೋರ್ಟ್ ಏನಾದರೂ CBI ಕೊಟ್ಟರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಎಷ್ಟು ದಿನ ಮುಂದುವರಿಲಿಕ್ಕೆ ಸಾಧ್ಯ ಅನ್ನುವ ಪ್ರಶ್ನೆ ಕೂಡ ಬರುತ್ತೆ. ಮತ್ತು ಈ ರಾಷ್ಟ್ರೀಯ ಪಕ್ಷಗಳಲ್ಲಿ ಈಗ ಯಡಿಯೂರಪ್ಪನವ್ರನ್ನ ಯಾಕೆ ಕೆಳಗಿಳಿಸಿದ್ರು? ಹನ್ಸ್ರಾಜ್ ಭಾರದ್ವಾಜ್ ವಿರುದ್ಧ ಪೊಲಿಟಿಕಲ್ ಫೈಟ್ ಮಾಡೋದು ಬೇರೆ, ಆದರೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಮಾಡಲಿಕ್ಕೆ ಹೊರಟ್ರೆ ಆಗ ಏನಾಗುತ್ತೆ? ಕಾಂಗ್ರೆಸ್ನ ಆಂತರಿಕ ರಾಜಕಾರಣ ನಾಟ್ ನೆಸೆಸರಿಲಿ ಯಡಿಯೂರಪ್ಪ ನಂತರ ಅನಂತಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಯಡಿಯೂರಪ್ಪನವ್ರು ಹಠ ಹಿಡಿದ್ರು ಅನಂತಕುಮಾರ್ ಮಾತ್ರ ಮುಖ್ಯಮಂತ್ರಿ ಮಾಡೋಕ್ಕೆ ಕೊಡಲ್ಲ ಅಂತ. ಈಗಿರುವ ರಾಜಕೀಯ ಕುತೂಹಲ ಅಜಿತ್, ಕೇಸು, ರಾಜ್ಯಪಾಲರು, BJP ಸೆಂಟ್ರಲ್ ಗೌರ್ಮೆಂಟು, ಅದೆಲ್ಲ ಪಾಲಿಟಿಕ್ಸ್ ಇದ್ದೇ ಇದೆ. ಆ ಪಾಲಿಟಿಕ್ಸ್ ಇಲ್ಲದೆ ರಾಜ್ಯಪಾಲರು ನಿರ್ಣಯ ತೆಗೆದುಕೊಳ್ತಾರೆ ಅನ್ನೋದನ್ನು ಹೇಳೋದು ಯಾರಾದರೂ ರಾಜಕಾರಣ ಅರ್ಥ ಆಗದೇ ಇರೋರು ಹೇಳ್ಬೋದು. ದಟ್ಸ್ ಕ್ಯಾನ್ ಬಿ ಎ ನೇಮ್ ಸ್ಟೇಟ್ಮೆಂಟ್. ಅಲ್ಲ, ಅದಕ್ಕೆ ಹೇಳಿದೆ ನಾನು. ಅಂದರೆ ಮಂತ್ರಿ ಪರಿಷತ್ನ ನಿರ್ಣಯವನ್ನು ರಾಜ್ಯಪಾಲರು ಅಂಗೀಕರಿಸ್ತಾರೆ ಅಂತ ನಂಬುವಷ್ಟು ಅಮಾಯಕರು ಸಿದ್ದರಾಮಯ್ಯನವರು ಅಲ್ಲ, ಸಿದ್ದರಾಮಯ್ಯನವರು ಬಣದವರು ಅಲ್ಲ. ಹಾಗೆ ರಾಜ್ಯಪಾಲರು ಅಪೊಲಿಟಿಕಲ್ ನಿರ್ಣಯವನ್ನು ತೆಗೆದುಕೊಳ್ತಾರೆ, ಸ್ಪೀಕರ್ ಅಪೊಲಿಟಿಕಲ್ ಆಗಿರ್ತಾರೆ ಅಂತ ಈಗಿನ ಕಾಲದಲ್ಲಿ ಯಾರು ನಂಬ್ತಾರೆ? ಹೀಗಿರುವಾಗ ಅಜಿತ್ ನನಗನ್ಸುತ್ತೆ ಒಂದು ವೇಳೆ ಕೆಳಗಿಳಿಯುವ ಪರಿಸ್ಥಿತಿ ಬಂದಲ್ಲಿ, ಇವತ್ತು ಯಾಕೆ ಇದನ್ನು ಚರ್ಚೆ ಮಾಡ್ತಿದ್ದೀವಿ ಅಂದರೆ ಈಗಿನ ರಾಜ್ಯಪಾಲರ ನೋಟಿಸ್ನ ನಂತರ ನನಗನ್ಸುತ್ತೆ ಏನೂ ಕೂಡ ಆಗ್ಬೋದು. ಏನೂ ಕೂಡ ಆಗ್ಬೋದು. ಆ ಭಯ ಕಾಂಗ್ರೆಸ್ನಲ್ಲೂ ಕೂಡ ಕಾಡ್ತಾ ಇದೆ, ಸಿದ್ದರಾಮಯ್ಯನವ್ರನ್ನೂ ಕೂಡ ಕಾಡ್ತಾ ಇದೆ.
ಆ ಇವೆಂಚುಯಾಲಿಟಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಅವಕಾಶ ಸಿಗುತ್ತಾ? ವೈ ಬಿ ಜೆ ಪಿ ಈಸ್ ಹೆಲ್ಪ್ ಬೆಂಟ್ ಆನ್ ಟಾರ್ಗೆಟಿಂಗ್ ಸಿದ್ದರಾಮಯ್ಯ ಅಜಿತ್? ದಟ್ ಈಸ್ ವೆರಿ ಕ್ರಿಸ್ಟಲ್ ಕ್ಲಿಯರ್. ಯಾಕಂದರೆ ಬಿ ಜೆ ಪಿಗೆ ಅನಿಸ್ತಾ ಇದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವ ತನಕ ಅಹಿಂದ ವೋಟ್ ಬ್ಯಾಂಕ್ ಕಾಂಗ್ರೆಸ್ ಜೊತೆ ಗಟ್ಟಿಯಾಗಿರುತ್ತೆ. ಎಸ್, ಸಿದ್ದರಾಮಯ್ಯನವ್ರನ್ನ ಡಿಸ್ಟರ್ಬ್ ಮಾಡಿದರೆ ಕುರುಬ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ, ಹಿಂದುಳಿದ ವರ್ಗದ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ. ಆಗ ಬಿ ಜೆ ಪಿಯ ಒಂದು ವೋಟ್ ಬ್ಯಾಂಕ್ ರಿಅಲೈನ್ಮೆಂಟ್ ಆಗ್ಬೋದು, ನಮಗೊಂದು ಅವಕಾಶ ಸಿಗಬಹುದು ಅಂತಕ್ಕಂಥದ್ದು ಬಿ ಜೆ ಪಿಗೆ ಅನಿಸ್ತಾ ಇದೆ. ಆ ದೃಷ್ಟಿಯಿಂದ ನೀವು ಪಾದಯಾತ್ರೆಯನ್ನು ನೋಡಿ, ಆ ದೃಷ್ಟಿಯಿಂದ ರಾಜ್ಯಪಾಲರ ನೋಟಿಸನ್ನು ಕೂಡ ನೋಡಬೇಕು ಅಂತ ಅನಿಸುತ್ತೆ ಅಜಿತ್. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಆನಂದ್ ನಿಮ್ಮೆಲ್ಲ ಮಾಹಿತಿಗೆ. ಮುಖ್ಯಮಂತ್ರಿಗಳು ಈ ಟಿ ಜೆ ಅಬ್ರಹಾಂ ಬಗ್ಗೆ ಮಾತಾಡುವಾಗ ಒಂದು ಮಾತು ಹೇಳ್ತಾರೆ, ಈಸ್ ಅ ಬ್ಲ್ಯಾಕ್ ಮೇಲರು. 26ನೇ ತಾರೀಕು 10ವರೆಗೆ ಹೋಗಿ ನೋಟಿಸ್ ರಾಜ್ಯಪಾಲರಿಗೆ ಮನವಿ ಕೊಟ್ಟರೆ ರಾತ್ರಿ ಅಷ್ಟೊತ್ತಿಗೆ ಶೋಕಾಸ್ ನೋಟಿಸೇ ರೆಡಿ ಮಾಡಿಬಿಟ್ಟಿದ್ದಾರೆ ಅಂತ. ಅದಕ್ಕೆ ಟಿ ಜೆ ಅಬ್ರಹಾಂ ಹೇಳ್ತಾರೆ, 1.5 ತಾಸು ಕೂತ್ಕೊಂಡು ನನ್ನ ಹತ್ರ ಎಕ್ಸ್ಪ್ಲನೇಷನ್ ತಗೊಂಡಿದ್ದಾರೆ, ನನ್ನ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ, ರಾಜ್ಯಪಾಲರು ನೋಟಿಸ್ ಕೊಟ್ಟಿರುವ ಕ್ರಮ ಕಾನೂನುಬದ್ಧ ಅಂತ ಟಿ ಜೆ ಅಬ್ರಹಾಂ ಸ್ಟೇಟ್ಮೆಂಟ್. ಡಿ ಕೆ ಶಿವಕುಮಾರ್ ಅಷ್ಟು ನಾನು ಓದಿಲ್ಲ, ಅವ್ರು ಓದಿರ್ಬೋದು. ಅವ್ರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಗವರ್ನರು 26ನೇ ತಾರೀಕು ತಗೊಂಡ್ರು, ಅರೌಂಡ್ 200 ಪೇಜಸ್ ಇದೆ, ಇದನ್ನು ಓದ್ಬಿಟ್ರಾ 26ನೇ ತಾರೀಕಿಗೆ ಕೊಡೋದಕ್ಕೆ ಅಂತ. 1.5 hours ಆರ್ಗ್ಯುಮೆಂಟ್ ಅಂತ ಹೇಳಿದ್ರೆ ಪ್ರೆಸೆಂಟೇಷನ್ ಮಾಡಿದ್ದೀನಪ್ಪ. ಏನು ಮಾಡಿದ್ದೀನಿ ನಾನು? ಒಂದೊಂದು ಪ್ಯಾರಾಗ್ರಾಫು ಅದಕ್ಕೆ ಅಟ್ಯಾಚ್ಡ್ ಆಗಿರೋ ಡಾಕ್ಯುಮೆಂಟ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗವರ್ನರ್ ಖುದ್ದಾಗಿ 1.5 ಗಂಟೆ ಕೂತ್ಕೊಂಡು ಕೇಳಿರೋ ಇಶ್ಯೂ, 2004ರಲ್ಲಿ ಒಂದು ಜಮೀನು ಸೇಲ್ ಆಗ್ತದಪ್ಪ ಸಿದ್ದರಾಮಯ್ಯನವರ ಬಾಮೈದನಿಗೆ. ಎಲ್ಲಿ ಕೃಷಿ ಭೂಮಿ ಇತ್ತು ಅಲ್ಲಿ ಇಷ್ಟೋ ಸೈಟ್ಗಳು ಮಾರಿಬಿಟ್ಟಿದ್ದಾರೆ. ಆ ಸೈಟ್ಗಳು ಮಾರೋ ಡೀಟೇಲ್ಸ್ ಅವ್ರಿಗೂ ಗೊತ್ತು, ಆದರೂ ಗಿಫ್ಟು ಕೃಷಿ ಭೂಮಿ. ಈ ಜಮೀನು ಡಿನೋಟಿಫೈ ಆಗ್ತದಲ್ಲ, ಆವಾಗ ಏನಾಗಿದ್ರು ಮುಖ್ಯಮಂತ್ರಿಗಳು? ಬಟ್ DCM ಆಗಿದ್ರು. ಡಿನೋಟಿಫೈ ಆದಾಗ 2010ರಲ್ಲಿ ದಾನಪತ್ರ ಆಗ್ತದೆ, ಕೃಷಿ ಭೂಮಿ ಅಂತ ಆಗ್ತದೆ. 2001ರಲ್ಲಿ ಡೆವಲಪ್ ಆಗಿರೋ ಲ್ಯಾಂಡಿಗೆ 2010ರಲ್ಲಿ ದಾನಪತ್ರ ಆಗ್ತದೆ, ಕೃಷಿ ಭೂಮಿ ಅಂತ ಆಗ್ತದೆ. ಇವರು ಬಾಮೈದ ಆ ಜಮೀನು ಕೊಂಡ್ಕೊಳ್ಳೋದಕ್ಕೆ ಅಲ್ಲಿಗೆ ಹೋಗಿದೆ, ಮನೆಯಲ್ಲೇ ಕುಂತು ಯಾರ ಹತ್ರನೂ ಕೇಳದೆ ಅಲ್ಲಿ ಎಲ್ಲಿದೆಯಪ್ಪ ಜಮೀನು ಅಂತ ಪರಿಶೀಲನೆ ಮಾಡ್ದೇ ಕೊಂಡ್ಕೊಬಿಟ್ರಾ? ಫ್ರಾಡ್ ಅಲ್ವಾ? ಈಸ್ ಇಟ್ ನಾಟ್ ಪರ್ ಸೇ ಫ್ರಾಡ್? ಇದು ಫ್ರಾಡ್ ಅಲ್ವಾ? ಲೆಟ್ಸ್ ಕಮ್, ಐ ಡೇರ್ ಡಿ ಕೆ ಶಿವಕುಮಾರ್ ಟು ಕಮ್ ಫಾರ್ ಓಪನ್ ಡಿಸ್ಕಷನ್. ಬರ್ತಾರಾ 1 to 1? ಗವರ್ನರ್ ಖುದ್ದಾಗಿ 1.5 ಗಂಟೆ ಕೂತ್ಕೊಂಡು ಕೇಳಿರೋ ಇಶ್ಯೂ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಆ್ಯಕ್ಟ್ ಮಾಡದೇ ಇದ್ದರೆ ನಾವು PCR ಹೋಗಬೇಕು. PCR ಹೋದ್ಮೇಲೆ ತನಿಖೆಗೆ ಆದೇಶ ಕೊಡೋಕ್ಕೆ ಮುಂಚೆ ನಾವು ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ತಗೋಬೇಕು ಅಂತ ಇತ್ತು. 200ಅಲ್ಲಿ ಸ್ಯಾಂಕ್ಷನ್ 200ಅಲ್ಲಿ ನಾನು PCR ಹಾಕಬೇಕಾದ್ರೆ, ಅಲ್ಲಿ ಹೋಗ್ಬೇಕಾದ್ರೆ, ಅಲ್ಲಿ ಹೋದ್ಮೇಲೆ ನ್ಯಾಯಾಧೀಶರು ಆದೇಶ ಮಾಡಿದ್ಮೇಲೆ ನಾವು ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ತರಬೇಕು. ಇನ್ವೆಸ್ಟಿಗೇಷನ್ಗೆ ಒಂದು ವಿಶೇಷ ಆದೇಶವನ್ನು ಮಾಡಿ ಇದನ್ನ ಪ್ರತಿಯನ್ನೇ ನಾನು ಅವ್ರು ಕೊಟ್ಟಿದ್ದು ಗವರ್ನರ್ಗೆ. ಈ ಪ್ರತಿಯನ್ನು ಅವ್ರು ಕೊಟ್ಟಿದ್ದೀನಿ. ಯಾಕಂತೇಳಿದ್ರೆ ಇದು ನಾನು ಕೊಡದೇ ಇದ್ದಿದ್ರೆ ಗವರ್ನರ್ನ ನಾನು ಅಪ್ರೋಚ್ ಮಾಡೋದು ತಪ್ಪು. ಟಿ ಜೆ ಅಬ್ರಹಾಂ ಕೇಳ್ತಾರೆ, ಡಿ ಕೆ ಶಿವಕುಮಾರ್ ಬಂದು ನನ್ನ ಜೊತೆಗೆ ಚರ್ಚೆಗೆ ತಯಾರಾಗಿದ್ದಾರಾ ಅಂತ. ನೀವೇ ಕೇಳಿ. ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಬ್ರೇಕ್ ಆದಮೇಲೆ ನಾಳೆ ಬೆಳಗ್ಗೆ 8:30ಯಿಂದ BJP JDS ಪಾದಯಾತ್ರೆ ಶುರುವಾಗ್ತಾ ಇದೆ. ಆ ವಿಷಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.